ದೂರ ನಿಂತ ಕೇಳ್ರಿ ದ್ರೌಪದಿಯ ಹೆಸರ, ಸರಿದ ನಿಂತ ಕೇಳ್ರಿ ಸರಸ್ವತಿಯ ಹೆಸರ, ಹತ್ತೆ ಮಂದ್ಯಾಗ ಕೇಳ್ರಿ ತಂದೆ ತಾಯಿಯ ಹೆಸರ, ಕುಂತ ಮಂದ್ಯಾಗ ಕೇಳ್ರಿ ಅತ್ತಿ ಮಾವನ ಹೆಸರ, ಆರತಿ ಮಾಡಬೇಕಾದ್ರೆ ಕೇಳ್ರಿ ಪಾಂಡುರಂಗನ. ಬಾದಾಮಿಯಲ್ಲಿ ರಾಜ್ಯವಾಳಿದನು ಸತ್ಯಶಿವ ಪುಲಕೇಶಿ, ಗೋಕರ್ಣಕ್ಕೆ ಎನ್ನೋರು ದಕ್ಷಿಣ ಕಾಶಿ, ಗಂಗಾಧರಿಗೆ ನಾನಾದೆ ಶರಣದಾಸಿ. ಜನ ಬೆಳೆದು ಜನಾಂಗವಾಗಬೇಕಾದರೆ ಉತ್ತಮ ಸಮಾಜ ಬೇಕು, ಮಗು ಬೆಳೆದು ಮಾನವನಾಗಬೇಕಾದರೆ ಸುರಕ್ಷಿತ ತಾಯಿ ಇರಬೇಕು, ಗಂಗಾಧರ ಕೈ ಹಿಡಿದು ಬಾಳಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಶ್ರೀಕೃಷ್ಣನು ಜನಿಸುವ ಕಾಲಕ್ಕೆ ಕೀಲಿ ಕುರ್ತೆಗಳು ಸುರಿಯಲು ಬಿಡದಂತೆ ಕಾಲಾಗ್ರದ ಬಾಗಿಲು ತೆಗೆಯಿತು, ಗಂಗಾಧರ ಮನೆಯಲ್ಲಿ ಕಾಲಿಟ್ಟ ಕೂಡಲೇ ಸಂತೋಷದ ಬಾಗಿಲು ತೆಗೆಯಿತು. ಅಷ್ಟಋಷಿಯ ಮದುವೆಯಾದಳು ಸಾಧ್ವೀಮಣಿ ಅನಸೂಯ, ಕೈಲಾಸನ ಅರ್ಧಂಗಿಯಾದಳು ಹೇಮಂತರಾಜನ ಮಗಳು ಪಾರ್ವತಿ, ಸೃಷ್ಟಿ ಕೃಪಾ ಬ್ರಹ್ಮನ ಕೈ ಹಿಡಿದಳು ವಿದ್ಯಾರಾಣಿ ಸರಸ್ವತಿ, ಗಂಗಾಧರಿಗೆ ನಾನದೇ ಶರಣದಾಸಿ. ಮಸ್ತ್ ಹೇಳ್ತೀರಿ. ವಿಷ್ಣು ಬ್ರಹ್ಮ ಮಹೇಶ 3 ಕೂಸುಗಳನ್ನು ಮಾಡಿ ಆಡಿಸಿದಳು ಸಾಧ್ವೀಮಣಿ ಅನಸೂಯ, ತನ್ನ ಪತಿರಥ ಧರ್ಮಕ್ಕಾಗಿ, ಗಂಗಾಧರ ಹೆಸರು ಹೇಳ್ತೀನಿ ರೀ ನಿಮ್ಮೆಲ್ಲರ ಪ್ರೇಮಕ್ಕಾಗಿ. ಸಾಕಿಲ್ರಿ? ಚಲೋ ಹೇಳ್ತೀರಿ. ಇದು ಆಗಲ್ರಿ, ಏನಿಲ್ರಿ. ದಾನಮ್ಮನ ಮೂಗಿನಲ್ಲಿರೋದು 300 ಕಾಳಿನ ನತ್ತು, ಮನೋಹರ ಹೆಸರು ಹೇಳ್ತೀನಿ ಈ ಸಂಜೆ ಹೊತ್ತು. ಶಿವನಿಗೆ ಏರಿಸುವರು 3 ದಳದ ಪತ್ರಿ, ವಿವೇಕಾನಂದ ಅವರ ಹೆಸರು ಹೇಳುವರು ಸಂಗೊಳ್ಳಿ ಮಠದವರ ಪುತ್ರಿ. ಹೇಳ್ರಿ. ತೋಟದಲ್ಲಿರುವುದು ಸಸಿ, ಪೆನ್ನಿನಲ್ಲಿರುವುದು ಮಸಿ, ನಿಮ್ಮ ಮನೆಯವ್ರ ಹೆಸರು ಹೇಳಿ ನೀವು ಸಸಿ ಅಂತ ಹೇಳ್ಬೇಕ್ರಿ. ಇವ್ರ ಸಸಿ, ಅಸ್ಕಿಯವ್ರ ಸಸಿ. ಹಾಂ ರೀ. ಕುರುವತ್ತಿಗೆ ಬಸವಣ್ಣನ ಹೊಳೆಯ ದಂಡೆಯ ಮೇಲೆ ಊದು ಪಟವ ಮಾಡಿ, ಅವಲಕ್ಕಿಯ ಮಾಡಿ, ಕಲ್ಲು ಸಕ್ಕರೆಯ ಸಾರು ಮಾಡಿ, ಬಂಗಾರದಂಥ ಬದನೆಕಾಯಿ ಪಲ್ಯ ಮಾಡಿ, ಸಿಂಗಾರದಂಥ ಚೌಳಿಕಾಯಿ ಪಲ್ಯ ಮಾಡಿ, ಗಲ್ಲಿಸಿ ಗಂಗಾಳಕ ನೀಡಿದರೆ ನಿಲ್ಲಿಸಿ ನ್ಯಾಯ ಮಾಡ್ತಾರೆ ಪಾಂಡುರಂಗ.